ಹಲೋ ಫ್ರೆಂಡ್ಸ್, ನಾನಿವತ್ತು ನಿಮಗೆ ನನಗೆ ಗೊತ್ತಿರೋಂತಹ ಒಂದಲ್ಗ ಸೊಪ್ಪು ಅಂದರೆ ಬ್ರಾಹ್ಮಿ ಸೊಪ್ಪು ಅಂತ ಹೇಳ್ತೀವಲ್ಲ, ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಶೇರ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ನನಗೆ ಗೊತ್ತಿರೋ ಮಟ್ಟಿಗೆ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಫಸ್ಟು ನಾವು ಇದು ಒಂದಲ್ಗ ಸೊಪ್ಪಿಗೆ ಬ್ರಾಹ್ಮಿ ಅಂತಲೂ ಕರಿತೀವಿ, ಮತ್ತು ಇಂಗ್ಲೀಷಲ್ಲಿ ಇದಕ್ಕೆ ಅಸಿಯಾಸ್ಟಿಕ್ ಪೆನ್ನಿ ವರ್ಟ್ ಅಂತಲೂ ಕರೀತಾರೆ. ಆಯುರ್ವೇದದಲ್ಲಿ ಇದನ್ನು ತುಂಬ ಯೂಸ್ ಮಾಡ್ತಾರೆ. ಇತ್ತೀಚಿನ ದಿನಗಳಲ್ಲಿ ನಾವು ಬ್ಯೂಟಿ ಪ್ರಾಡಕ್ಟ್ಸ್ ಏನು ನಾವು ಟೋನರ್ ಅಂತ ಯೂಸ್ ಮಾಡ್ತೀವಿ ಅಥವಾ ಕ್ರೀಮ್ಗಳಂತ ಏನು ಯೂಸ್ ಮಾಡ್ತೀವೋ ಅದರಲ್ಲೆಲ್ಲ ತುಂಬ ನಾರ್ಮಲಾಗಿ ರೆಗ್ಯುಲರಾಗಿ ಯೂಸ್ ಮಾಡ್ತಾ ಇದ್ದಾರೆ. ಹಾಗಾಗಿ ಇದು ಬ್ಯೂಟಿ ಪ್ರಾಡಕ್ಟ್ಸಲ್ಲೂ ನಾವು ರೆಗ್ಯುಲರಾಗಿ ಯೂಸ್ ಮಾಡ್ತಿದ್ದೀವಿ ಅಂತ ಗೊತ್ತಾಯಿತು. ಮತ್ತು ಇನ್ನು ಆಯುರ್ವೇದದಲ್ಲಿ ಟ್ಯಾಬ್ಲೆಟ್ಸ್ ಅಥವಾ ಇದು ಔಷಧಿಗಳ ಏನು ಬಾಟಲ್ಸ್ ಅಂತ ಬರುತ್ತೆ, ಲಿಕ್ವಿಡ್ ಫಾರ್ಮಲ್ಲೂ ನಮಗೆ ಅದು ಸಿಗುತ್ತೆ. ಇವಾಗ ನಾವು ಮಡಿಕೇರಿ ಸೈಡು ಅಥವಾ ನಾವು ಒಂದು ಅಮೆಝಾನ್ ಆ ಥರ ಏನಾದರೂ ಕಾಡುಗಳಲ್ಲಿ ಹೋದರೆ, ಅಂದರೆ ತಂಪಾದ ಪ್ರದೇಶಗಳಿಗೆಲ್ಲ ಹೋದರೆ ನಮಗೆ ಎರಡು ಥರದ್ದು ಬ್ರಾಹ್ಮಿ ಅಂದರೆ ಒಂದಲ್ಗ ಸೊಪ್ಪು ಸಿಗುತ್ತೆ. ಒಂದು ನೀರು ಬ್ರಾಹ್ಮಿ ಅಂತೇಳಿ, ಇನ್ನೊಂದು ಮಂಡೂಕ ಪರ್ಣಿ ಅಂತ. ಇದರಲ್ಲಿ ಎರಡು ಟೈಪ್ ಇರುತ್ತೆ, ಎರಡು ಥರ ಸೊಪ್ಪಿರುತ್ತೆ. ಅಂದರೆ ಅದು ನೋಡೋಕ್ಕೂ 2 ಟೈಪ್ಸ್ ಇರುತ್ತೆ, ಅಂದರೆ ಡಿಫ್ರೆನ್ಸ್ ಇರುತ್ತೆ ಎರಡರ ಮಧ್ಯೆನೂ. ಇದನ್ನು ಹಳ್ಳಿ ಕಡೆ ಇವಾಗಲೂ ನಾವು ಪ್ರೆಸೆಂಟ್ ಎಟ್ ಎ ಟೈಮ್ ನಾವು ಅರೆಮಲೆನಾಡು ಆಗಿರೋದ್ರಿಂದ ನಮ್ಮಲ್ಲಿ ನಾವು ಇವಾಗಲೂ ನಾವು ನೋಡ್ತೀವಿ. ಅಡಿಕೆ ಗಿಡಗಳಿರುತ್ತಲ್ಲ, ಆ ಬುಡದಲ್ಲಿ ಯಾವಾಗಲೂ ಹಸಿ ಇರುತ್ತಲ್ವ, ಅಲ್ಲಿ ನಾವು ಇವಾಗಲೂ ನಮ್ಮ ತೋಟಗಳೆಲ್ಲ ನಾವು ಅದನ್ನು ನೋಡ್ತೀವಿ. ಮತ್ತು ಬದಗಳಲ್ಲಿ ಯೂಶ್ವಲಿ ಇದ್ದೇ ಇರುತ್ತೆ, ತುಂಬ ಅಂದರೆ ತುಂಬಾ ನೋಡ್ತೀವಿ. ನಮ್ಮಲ್ಲಿ ಈಗ ಮಲೆನಾಡು ಸೈಡಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದರೆ, ಇವಾಗ ತುಂಬ ದೇಹ ಉಷ್ಣ ಆಗಿರುತ್ತಲ್ಲ, ಆ ಟೈಮಲ್ಲಿ ಏನು ಮಾಡ್ತಾರೆ, ಇದ್ರದ್ದು ಚಟ್ನಿ ಅಥವಾ ಸಾಂಬಾರು ಅಂದರೆ ತಂಬುಳಿ ಅಥವಾ ಸಾಂಬಾರು ಬರುತ್ತೆ, ಅದನ್ನು ನೆಕ್ಸ್ಟ್ ಯಾವಾಗಲೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಅದನ್ನು ಮಾಡಿಕೊಂಡು ಅದನ್ನು ರೆಗ್ಯುಲರಾಗಿ ಯೂಸ್ ಮಾಡ್ತಾರೆ. ಇದು ತುಂಬ ನೀರಿನಂಶ ಜಾಸ್ತಿ ಇರುತ್ತೆ, ಆಮೇಲೆ ತಂಪಾಗಿರುತ್ತೆ, ದೇಹನ ತಂಪಾಗಿಡುತ್ತೆ. ಮತ್ತು ಇದರಿಂದ ನಾವು ಯಾವಾಗ ಯೂಶ್ವಲಿ ರೆಗ್ಯುಲರಾಗಿ ಯೂಸ್ ಮಾಡ್ತಿರ್ತೀವೋ ಇದರಿಂದ ತುಂಬ ಉಪಯೋಗಗಳಿದೆ. ಫಸ್ಟ್ನೇದಾಗಿ ಇದು ಪ್ರೆಗ್ನೆಂಟ್ ವುಮೆನ್ಸ್ ಇರ್ತಾರಲ್ಲ, ಅವ್ರಿಗೆ ನೀವು ರೆಗ್ಯುಲರಾಗಿ ಯೂಸ್ ಮಾಡೋದು ಹೇಗೆ ಅಂತೇಳಿದ್ರೆ, ಬೆಳಗ್ಗೆ ಅಂದರೆ ಖಾಲಿ ಹೊಟ್ಟೆ ಅಂತಲೇ ಇಲ್ಲ, ಒಟ್ಟು ಫುಡ್ಡು ತೊಗೊಳಕ್ಕಿಂತ ಮುಂಚೆ ನೀರು ಅದೆಲ್ಲ ಕುಡ್ದಾದಮೇಲೆ ಟಿಫನ್ ಮಾಡೋಕ್ಕಿಂತ ಮುಂಚೆ ಇದರದ್ದು ಒಂದು ಸ್ಪೂನ್ ರಸ, ಇದು ಎಲೆಗಳನ್ನೆಲ್ಲ ಹಿಂಡ್ಬಿಟ್ಟು ತೆಗ್ದಿರೋ ರಸನ 1 ಸ್ಪೂನು ಕುಡಿಯೋದ್ರಿಂದ ಮಗುದು ಬೆಳವಣಿಗೆ ಚೆನ್ನಾಗಾಗುತ್ತೆ. ಮತ್ತು ಅದರದ್ದು ಏನಾದರೂ ವೀಕ್ನೆಸ್ ಅಂದರೆ ಈಗ ಮೆಂಟಲಿ ರಿಟೈರ್ಡೆಡು ಅಥವಾ ಏನಾದರೂ ಫಿಸಿಕಲ್ ಏನಾದರೂ ಪ್ರಾಬ್ಲಮ್ ಇರೋ ಅಂಥದ್ದೆಲ್ಲ ನಿಮಗೆ ಅವಾಯ್ಡ್ ಆಗುತ್ತೆ, ಗ್ರೋತ್ ಚೆನ್ನಾಗಾಗುತ್ತೆ. ಮತ್ತಿನ್ನೊಂದು, ಇದು ಏನಂದರೆ ತುಂಬ ತಂಪಾಗಿರೋದ್ರಿಂದ ರೋಗ ನಿರೋಧಕ ಶಕ್ತಿನ ಹೆಚ್ಚು ಮಾಡುತ್ತೆ. ನಾವು ಇವಾಗ ಏನು 1 ಸ್ಪೂನು ರಸ ಕೊಡ್ತೀವೋ ಒಂದಲ್ಗ ಸೊಪ್ಪಿನ ರಸನ, ಅದು ರೋಗ ನಿರೋಧಕ ಶಕ್ತಿನ ಹೆಚ್ಚಿಸುತ್ತೆ. ಆವಾಗ ಏನಾಗುತ್ತೆ, ಕಾಯಿಲೆಗಳೆಲ್ಲ ಕಡಿಮೆ ಆಗುತ್ತೆ, ಮಗು ಬೆಳವಣಿಗೆ ತುಂಬಾ ಚೆನ್ನಾಗಾಗುತ್ತೆ. ಇದಾದಮೇಲೆ ಮತ್ತಿವಾಗ ನಾರ್ಮಲಾಗಿ ಇವಾಗ ವಿಂಟರ್ ಸ್ಟಾರ್ಟ್ ಆಗೋದ್ರಿಂದ ಇವಾಗ ಏನಾಗುತ್ತೆ, ಕೆಮ್ಮು ಮತ್ತು ಬ್ರೀತಿಂಗ್ ಪ್ರಾಬ್ಲಮ್ ಇರುತ್ತೆ, ಅವ್ರಿಗೂ ಅಷ್ಟೇ ಇದು ತುಂಬಾ ಯೂಸ್ಫುಲ್ಲು. ಇದಕ್ಕೆ 1 ಟೀ ಸ್ಪೂನ್ ಒಂದಲ್ಗ ರಸ ತಗೊಂಡು ಅದಕ್ಕೆ 1 ಟೀ ಸ್ಪೂನಷ್ಟು ಜೇನುತುಪ್ಪ ಬೆರೆಸಿ ಕುಡಿಯೋದ್ರಿಂದ ಕೆಮ್ಮು ವಾಸಿಯಾಗುತ್ತೆ. ಮತ್ತು ಉಸಿರಾಟದ್ದು ಬ್ರೀತಿಂಗ್ ಪ್ರಾಬ್ಲಮ್ ಇರುತ್ತಲ್ವ, ಅದನ್ನು ಬರ್ತಾ ಬರ್ತಾ ಕಡಿಮೆ ಆಗುತ್ತೆ. ಅಂದರೆ ರೆಗ್ಯುಲರಾಗಿ ಅಂದರೆ ನಾವು ಒಂದಿನಕ್ಕೇ ತೊಗೊಂಬಿಟ್ಟು ಅದರದ್ದು ಉಪಯೋಗ ಬರಲಿಲ್ಲ ಅಂತ ಅನ್ನೋದಲ್ಲ. ಇಷ್ಟು ಕೋರ್ಸ್ ಅಂತ ಇರುತ್ತಲ್ವ, ನೀವು ಟ್ಯಾಬ್ಲೆಟ್ ಏನು ತೊಗೊಂಡ್ರೂ ಇರುತ್ತಲ್ಲ, ಆ ಥರ ನೀವು 20 ಡೇಸ್ ನೀವು ರೆಗ್ಯುಲರಾಗಿ ತೊಗೊಂಡ್ರೆ, ಡೈಲಿ 2 ಟೈಮ್ಸ್ ತೊಗೊಂಡ್ರೆ ನಿಮಗೆ ಬ್ರೀತಿಂಗ್ ಪ್ರಾಬ್ಲಮ್ಮು ಕಡಿಮೆ ಆಗುತ್ತೆ. ಕಡಿಮೆ ಮೀನ್ಸ್ ಹೋಗುತ್ತೆ. ಮತ್ತು ಇನ್ನು ರಕ್ತಹೀನತೆ, ಇವಾಗ ನೀವು ಡೈಲಿ ನೀವು 4 ರಿಂದ 5 ಎಲೆ ತಿಂದರೆ ಅದು ಪರ್ಟಿಕ್ಯುಲರ್ ಇದಕ್ಕೇ ಯೂಸ್ ಆಗುತ್ತೆ ಅಂತಿಲ್ಲ. ರಕ್ತಹೀನತೆ ಅಂದರೆ ಇವಾಗ ಬ್ಲಡ್ ಕಡಿಮೆ ಇದೆ ಅಂತ ಹೇಳ್ತಾರಲ್ವ, ಅದನ್ನು ಏನು ಪ್ಲೇಟ್ಲೆಟ್ಸ್ ಕಡಿಮೆ ಆಗಿದೆ ಅಂತ ಎಲ್ಲ ಹೇಳ್ತಾರಲ್ವ, ಆ ಟೈಮಲ್ಲಿ ನೀವು 4 ರಿಂದ 5 ಎಲೆಗಳನ್ನ ಡೈಲಿ ತಿಂತಾ ಬಂದರೆ ಅದನ್ನು ಅವಾಯ್ಡ್ ಮಾಡುತ್ತೆ. ಮತ್ತು ಇನ್ನು ಮಕ್ಕಳಿಗೆ ತುಂಬ ಯೂಸ್ಫುಲ್ಲು ಇದು ಒಂದಲ್ಗ ಅಂತೂ. ಏನಾಗುತ್ತೆ, ಈಗ ಮಕ್ಕಳು ಆ್ಯಕ್ಟಿವ್ ಇರ್ತಾರೆ ಅಥವಾ ಚೆನ್ನಾಗೂ ಓದ್ತಿರ್ತಾರೆ, ಆದರೆ ಜ್ಞಾಪಕ ಶಕ್ತಿ ಕಡಿಮೆ ಇರುತ್ತೆ ಅವ್ರಿಗೆ, ಓದಿದ್ದೆಲ್ಲ ಬೇಗ ಮರ್ತೋಗೋದೆಲ್ಲ ಇರುತ್ತೆ ಅಲ್ವ. ಅದಕ್ಕೆ ಏನು ಮಾಡಬೇಕಂದ್ರೆ, ಬೆಳಗ್ಗೆ ಮಕ್ಕಳು ಎದ್ದ ತಕ್ಷಣ ಅವ್ರಿಗೆ ಬ್ರಷ್ ಎಲ್ಲ ಮಾಡಿ ಆದಮೇಲೆ ಸ್ವಲ್ಪ ನೀರು ಕುಡಿಸ್ಬಿಟ್ಟು ಇದಕ್ಕೇ 2 ಎಲೆ ಒಂದಲ್ಗದ ಎಲೆ, 2 ತುಳಸಿ ಎಲೆ, ಎರಡನ್ನೂ ಅದನ್ನು ಜಗಿಬೇಕು. ಜಗಿದ್ಬಿಟ್ಟು ಅದರ ರಸ ನುಂಗ್ಬಿಟ್ಟು ಆ ಎಲೆನೂ ನುಂಗ್ಬೋದು. ಅಂದರೆ ಅದನ್ನು ಸುಮ್ಮನೆ ನುಂಗೋದಲ್ಲ, ಜಗಿದು ಚೆನ್ನಾಗಿ ರಸ ಬಿಟ್ಕೊಳೋ ಥರ ಅಗಿಸ್ಬಿಟ್ಟು ನುಂಗ್ಸಿದ್ರೆ ತುಂಬಾ ಮಕ್ಕಳಿಗೆ ಯೂಸ್ಫುಲ್ಲು. ಯಾಕಂದರೆ ಅದು ಜ್ಞಾಪಕ ಶಕ್ತಿನ ಹೆಚ್ಚಿಸುತ್ತೆ. ಇದರಲ್ಲಿ ಒಂದು ರಾಸಾಯನಿಕ ವಸ್ತು ಇದೆ, ಬಕೋಸಿಟೇಸ್ ಅಂತೇಳಿ. ಅದು ಬಕೋಸಿಟೀಸ್ A and B
ಅಂತ ರಾಸಾಯನಿಕ ಇರುತ್ತೆ, ಅದು ಮೆದುಳಿನ ನರದಂತುಗಳಿರುತ್ತಲ್ಲ ಅದನ್ನು ಜಾಗೃತಗೊಳಿಸುತ್ತೆ. ಇದರಿಂದ ಮಕ್ಕಳು ತುಂಬ ಆ್ಯಕ್ಟಿವ್ ಆಗ್ತಾರೆ, ಮತ್ತು ಓದಿದ್ದೆಲ್ಲ ನೆನಪಾಗಿರುತ್ತೆ, ತುಂಬ ಆ್ಯಕ್ಟಿವ್ ಆಗಿರ್ತಾರೆ ಎಲ್ಲ ಇದರಲ್ಲೂ. ಇನ್ನು ನೆಕ್ಸ್ಟ್ ಇವಾಗ ನಿದ್ರೆ ಬರೋದಿಲ್ಲ. ಏನಾಗುತ್ತೆ, ಕೆಲವೊಂದು ಅವ್ರಿಗೆ ಮೆಂಟಲಿ ಸ್ಟ್ರೆಸ್ ಇರುತ್ತೆ, ಅಥವಾ ಏನೋ ಫಿಸಿಕಲಿ ಅವರು ಸ್ವಲ್ಪ ತುಂಬ ವರ್ಕ್ ಮಾಡಿರೋರು ಬೇಗ ನಿದ್ದೆಗೆ ಜಾರಿಬಿಡ್ತಾರೆ. ಆದ್ರೂ ಕೆಲವೊಂದು ಸರಿ ಅವ್ರಿಗೂ ಬರೋದಿಲ್ಲ. ಅವ್ರು ಏನು ಮಾಡಬೇಕು ಅಂತೇಳಿದ್ರೆ, ಒಂದರ್ಗದ ಸೊಪ್ಪನ್ನು ಇವಾಗ ಬೇರು ನಾವು ಸೊಪ್ಪು ಮಾತ್ರ ತೊಗೊಂಡ್ರೆ ಅದು ಆಗೋದಿಲ್ಲ, ಅದರಲ್ಲಿ ಕಡ್ಡಿ ಮತ್ತು ಬೇರೂ ಬರುತ್ತೆ. ಅದ್ರ ಸಮೇತ ತೆಗೆದು ಕ್ಲೀನ್ ಮಾಡಿ ಮಣ್ಣೆಲ್ಲ ಇಲ್ಲದೆ ಇರೋ ಥರ ಒಣಗಿಸಿ ಪುಡಿ ಮಾಡ್ಕೋಬೇಕು. ಮತ್ತು ಇದಕ್ಕೆ ಗಸಗಸೆ ತೊಗೋಬೇಕು, ಸೇಮ್ ಕ್ವಾಂಟಿಟಿ. ಇವಾಗ ನಾವು ಒಂದು ಅಲ್ಗದ್ದು ಸೊಪ್ಪು ಈಗ ಪುಡಿ ಮಾಡಿದ್ದು 50 ಗ್ರಾಮ್ ಆಗುತ್ತೆ ಅಂದರೆ ಅದಕ್ಕೆ 50 ಗ್ರಾಮ್ ಗಸಗಸೆ ಹಾಕ್ಕೋಬೇಕು. ಗಸಗಸೆ ಹಾಕ್ಕೊಂಡು ಪುಡಿ ಅದನ್ನು ಹುರಿದ್ಬಿಟ್ಟು ಸ್ವಲ್ಪ ಹುರಿಬೇಕು, ಹುರಿದ್ಬಿಟ್ಟು ಪುಡಿ ಮಾಡ್ಕೋಬೇಕು. ಇದಕ್ಕೆ ಕಲ್ಸಕ್ಕರೆನ ನಾವು ಪಾಕ ಥರ ಮಾಡ್ಕೋಬೇಕು. ಒಂದು ಸ್ವಲ್ಪ ನೀರು ಹಾಕಿ ಕಲ್ಸಕ್ಕರೆನ ಪಾಕ ಮಾಡ್ಕೋಬೇಕು, ಗಟ್ಟಿನೇ ಮಾಡ್ಕೋಬೇಕು, ತೀರ ಎಳೆ ಥರ ಅಲ್ಲ. ಒಟ್ಟದು ಕಲ್ಸಕ್ಕರೆ ಕರೆದ್ಬಿಟ್ಟು ಒಂಚೂರು ಕುದಿಬೇಕು. ಕುದ್ದಿದ ತಕ್ಷಣ ಅದಕ್ಕೆ ಒಂದು ಸ್ವಲ್ಪ ತುಪ್ಪ ಬೆರೆಸಬೇಕು. ತುಪ್ಪ 2ರಿಂದ 3 ಸ್ಪೂನ್ ಹಾಕಿದ್ರೆ ಸಾಕಾಗುತ್ತೆ. 50 ಗ್ರಾಮ್ಗೆ 2ರಿಂದ 3 ಟೀ ಸ್ಪೂನಷ್ಟು ಹಾಕಿದ್ರೆ ಸಾಕಾಗುತ್ತೆ. ಅದಷ್ಟನ್ನು ಕಲಿಸ್ಬಿಟ್ಟು, ಇವಾಗ ಟ್ಯಾಬ್ಲೆಟ್ಸ್ ಬರುತ್ತಲ್ಲ, ಆಯುರ್ವೇದಿಕ್ ಟ್ಯಾಬ್ಲೆಟ್ಸ್ ಸಿಗುತ್ತಲ್ವ, ಆ ಟೈಪಲ್ಲಿ ನಿಮಗೆ ಯಾವ ಸೈಜಲ್ಲಿ ಬೇಕೋ ಅದು ತೊಗೊಬೋದು. ಅದನ್ನು ಮಾಡಿಟ್ಕೊಂಡು ನೀವೊಂದು ಗ್ಲಾಸ್ ಬಾಟಲಿಗೆ ಹಾಕಿಟ್ಕೊಂಡ್ರೆ ನೈಟು ಮಲಗೋಕ್ಕಿಂತ ಮುಂಚೆ ಒಂದು 10 ನಿಮಿಷ ಮುಂಚೆ ಅದನ್ನು ಹಾಲು ಜೊತೆಗೆ ಗುಳಿಗೆ ತೊಗೋಬೇಕು. ಅಂದರೆ ನೀರು ಯೂಸ್ ಮಾಡಬಾರ್ದು, ಹಾಲಿನ ಜೊತೆಗೇ ಮಾಮೂಲಿ ಟ್ಯಾಬ್ಲೆಟ್ಸ್ ತೊಗೊತೀವಲ್ಲ ಅದ್ರ ಥರನೇ ನುಂಗಬೇಕು. ಇಲ್ಲಾಂದರೆ ಜಗಿಯೋರು ಜಗಿಬೋದು, ಏನು ಇದು ಕಹಿಯ ಒಗರು ಅಂತ ಏನೂ ಅನಿಸೋದಿಲ್ಲ. ಅದಾದಮೇಲೆ ಮತ್ತಿನ್ನು ಮೂರ್ಛೆ ರೋಗ ಅಂತಾರೆ, ಅಪಸ್ಮಾರ ಅಂತ ಹೇಳ್ತಾರಲ್ಲ, ಮೂರ್ಛೆ ರೋಗ, ಪಿಟ್ಸ್ ಅಂತ ಹೇಳ್ತಾರಲ್ಲ, ಅದಕ್ಕಂತೂ ಇದು ದಿವ್ಯ ಔಷಧಿ. ಇದನ್ನು ರೆಗ್ಯುಲರಾಗಿ ಯೂಸ್ ಮಾಡಬೇಕು. ನಾವು ಅದೇ ಹೇಳಿದ್ನಲ್ಲ 4 to 5 ಲೀವ್ಸ್ ಡೈಲಿ ತೊಗೊಬೇಕು ಅಂತ, ಅದರಲ್ಲಿ ಇದೆಲ್ಲ ಇನ್ಕ್ಲೂಡ್ ಆಗುತ್ತೆ. ನಾವು ರಕ್ತಹೀನತೆಗೇ ಒಂದು 4ರಿಂದ 5 ತಿನ್ನಬೇಕು, ಅಥವಾ ಇನ್ನೊಂದಕ್ಕೇ ತೊಗೋಬೇಕು ಅಂತಿಲ್ಲ. ನೀವು ಡೈಲಿ 4ರಿಂದ 5 ಎಲೆ ತಿಂದರೆ ಇದೆಷ್ಟಕ್ಕೂ ಯೂಸ್ಫುಲ್ ಆಗುತ್ತೆ. ಮತ್ತು ಇದು ನೀವು ಎಲ್ಲ ಇದು ಆದಮೇಲೆ ನೀವು ಏನು ಮಾಡ್ತೀರಾ ಅಂತ ಹೇಳಿದ್ರೆ, ಪೌಡರ್ ಇವಾಗ ನೀವು ಮಾರ್ಕೆಟಲ್ಲಿ ಸುಮಾರು ರೂಪದಲ್ಲಿ, ಅಂದರೆ ಪೌಡರ್ ರೂಪದಲ್ಲಿ ಸಿಗುತ್ತೆ, ಮತ್ತು ಲಿಕ್ವಿಡ್ ಫಾರ್ಮಲ್ಲೂ ಸಿಗುತ್ತೆ. ನೀವು ಒಳ್ಳೆ ಕಂಪ್ನಿಗೆ ನೋಡಿಬಿಟ್ಟು ಅದನ್ನು ಚೂಸ್ ಮಾಡಿ ರೆಗ್ಯುಲರಾಗಿ ತೊಗೊತಾ ಇರಬೇಕು. ಡೈಲಿ ನಾವು ಇವಾಗ ಮಕ್ಕಳು ತಿನ್ನಲ್ಲ ಅಂತ ಹೇಳಿದ್ರೆ, ಕೆಲವೊಂದು ಮಕ್ಕಳು ತುಂಬ ಚಿಕ್ಕವರಿರೋರು ಅದು ಒಗ್ರು ಅನ್ಸುತ್ತೋ ಏನೋ ಅದು ತಿನ್ನಲ್ಲ ಅಂತ ಹೇಳಿದಾಗ ಏನು ಮಾಡಬೇಕು ಅಂತ ಹೇಳಿದ್ರೆ, ನೀವು ಚಪಾತಿ ಮಾಡ್ತೀರಿ ಅಲ್ಲ, ಆ ಚಪಾತಿಗೆ ಇದನ್ನು ಸಣ್ಣಗೆ ಕಟ್ ಮಾಡಿಬಿಟ್ಟು ಚಾಪ್ ಮಾಡಿ ಹಾಕಿನೂ ಮಾಡ್ಬೋದು. ಆವಾಗ ಮಕ್ಳಿಗೆ ಗೊತ್ತಾಗೋದಿಲ್ಲ. ಅದು ತುಂಬ ಯೂಸ್ಫುಲ್ ಇದೆ ಅದು. ಮತ್ತು ನೀವು ತಂಬುಳಿ ಮತ್ತು ಇದನ್ನು ಸಾಂಬಾರೆಲ್ಲ ಮಾಡ್ತೀರಲ್ಲ, ಪಲ್ಯಗಳು ರೆಗ್ಯುಲರಾಗಿ ಪಲ್ಯಗಳು ಮಾಡ್ತಾಯಿದ್ರೆ ದೌರ್ಬಲ್ಯ ಅಂತ ಏನಿರುತ್ತೆ, ನಾವು ವೀಕ್ನೆಸ್ ಅಂತ ಏನು ಹೇಳ್ತೀವೋ ಅದು ಬರೋದಿಲ್ಲ. ಇದನ್ನು ನೀವು ರೆಗ್ಯುಲರಾಗಿ ಯೂಸ್ ಮಾಡಿ. ಮತ್ತು ಇದು ತಂಪಾಗಿರೋದ್ರಿಂದ ತುಂಬಾ ಉಪಯುಕ್ತವಾಗಿರುತ್ತೆ, ಮತ್ತು ಹೀಟ್ ಬಾಡಿಯವ್ರಿಗೆ ತುಂಬ ಯೂಸ್ಫುಲ್ ಇದು. ಮತ್ತು ಇನ್ನು ಏಜ್ ಫ್ಯಾಕ್ಟರ್ ಅಂದರೆ ಓಲ್ಡ್ ಏಜ್ ಅವ್ರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ, ನಿಶಕ್ತಿ ಬರುತ್ತೆ, ಆಮೇಲೆ ಪದೇ ಪದೇ ಆರೋಗ್ಯ ತಪ್ಪೋದು ಎಲ್ಲ ಆಗುತ್ತೆ. ಅದಾದಮೇಲೆ ಮತ್ತು ಅವ್ರಿಗೆ ಸುಮಾರು ಪ್ರಾಬ್ಲಮ್ಸ್ ಇರುತ್ತೆ, ಶುಗರು, BP ಅದೆಲ್ಲ ಇರುತ್ತಲ್ಲ, ಅವ್ರಿಗೆ ಏನಾಗುತ್ತೆ, ಜೀವನದಲ್ಲಿ ಚೈತನ್ಯ ಅನ್ನೋದೇ ಇರೋದಿಲ್ಲ. ಅವ್ರಿಗೆ ಏನಾಗುತ್ತೆ, ಬೇರೆ ಮೇಲೆ ಡಿಪೆಂಡ್ ಆಗಿರೋದು, ಅದು ಒಂದು ಮೆಂಟಲಿ ಡಿಪ್ರೆಸ್ ಇರೋ ಥರ ಇರುತ್ತೆ. ಆಗ ನೀವು ಇದನ್ನು ಒಂದಲ್ಗದ್ದು ಪಲ್ಯ, ಸಾಂಬಾರು, ಅಥವಾ ಡೈಲಿ ಯಾವ ಥರ ಈಗ ಜೇನುತುಪ್ಪ ಇದನ್ನು ಹಾಕ್ಕೊಂಡು ಹೆಂಗೆ ನಾವು ತಿಂತೀವೋ ಅದೇ ಥರನೇ ಅವ್ರಿಗೂ ಕೊಟ್ಟರೆ ಅವ್ರಿಗೆ ಒಂದು ಲವಲವಿಕೆ ಬರುತ್ತೆ. ಅವ್ರಿಗೆ ಲೈಫ್ ಮೇಲೆ ಒಂಥರ ಜಿಗುಪ್ಸೆ ಇರೋದೆಲ್ಲ ಹೊರಟೋಗುತ್ತೆ, ತುಂಬ ಆ್ಯಕ್ಟಿವ್ ಆಗಿರ್ತಾರೆ. ಹಾಗಾಗಿ ಏಜ್ ಆದವ್ರಿಗಂತೂ ಇದು ತುಂಬಾ ಯೂಸ್ಫುಲ್ಲು. ಮಕ್ಕಳು ಮತ್ತು ಏಜ್ ಆದವ್ರಿಗೆ ರೆಗ್ಯುಲರಾಗಿ ಕೊಡಬೇಕು. ಅದೇನು ಅದ್ರದ್ದು ಟೇಸ್ಟ್ ಏನು ಡಿಫರ್ ಇರೋಲ್ಲ, ತುಂಬಾ ಚೆನ್ನಾಗಿರುತ್ತೆ. ತುಳಸಿ ಜೊತೆ ಮಕ್ಕಳಿಗೆ ತುಳಸಿ 2 ಮತ್ತು ಒಂದಲ್ಗ ಕೊಡಿ. ಇನ್ನು ಇವ್ರು ಇರ್ತಾರಲ್ವ, ಏನು ಒಂದಷ್ಟು ಬೇರೆ ಬೇರೆ ಹೆಲ್ತ್ ಇಶ್ಯೂಸ್ ಇರುತ್ತಲ್ಲ, ಅವ್ರಿಗೆ ನೀವು ಎಷ್ಟಾದ್ರೂ ಕೊಡ್ಬೋದು. ಇದು ಬೇರೆ ನಾವು ಹೇಳ್ತೀವಿ, ಬೇರೆ ಯಾವ್ದಾದ್ರು ಒಂದು ಸೊಪ್ಪೇನಾದ್ರು ತಿನ್ನಬೇಕು ಅಂದರೆ ಅದನ್ನು ಸಮ ಪ್ರಮಾಣದಲ್ಲಿ ಅಥವಾ ತುಂಬ ತೊಗೋಬೇಡಿ ತೊಗೋಬೇಕು ಅಂತ ಹೇಳ್ತಾರೆ. ಆದರೆ ಇದು ಹಾಗಿಲ್ಲ, ನೀವು ಒಂದಲ್ಗೆ ಎಷ್ಟು ತಿಂದ್ರೂ ಏನೂ ಆಗೋದಿಲ್ಲ. ನೀವು ರೆಗ್ಯುಲರಾಗಿ ಯೂಸ್ ಮಾಡಿ ಇದ್ರದ್ದು ಉಪಯೋಗ ಪಡ್ಕೊಳ್ಳಿ. ಥ್ಯಾಂಕ್ ಯು. ಬಾಯ್.